ನಾನ್ ಯಾಕೆ ರಾಜೀನಾಮೆ ಕೊಡಬೇಕು, ನಾ ಯಾಕೆ ಹೊಣೆ ಹೊರಬೇಕು ಅಂತ. ನೀಟ್ ಪರೀಕ್ಷೆ ಒಳಗಾದ ಅನ್ಯಾಯ ಮಾತ್ರ ಅನ್ಯಾಯ ಕರ್ನಾಟಕದಾಗ ನಡೆದ್ರ ಅದು ಯುವಕ ಯುವತಿಯರ ತಪ್ಪು. ಅಬ್ಬಬ್ಬಾ ಪ್ರಿಯಾಂಕ್ ಖರ್ಗೆ ಅವರೇ, ನಿಮ್ಮ ಹೊಣೆಗಾರಿಕೆ ಹೊರೋದು ಅಂದ್ರ ಇದ ಏನ್ರಿ? ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಕೊಟ್ಟಿದ್ದಾಯ್ತು, ಪ್ರಿಯಾಂಕ್ ಖರ್ಗೆ ಅವರೇ ನೀವು ಕೊಡ್ತೀರೇನ್ರಿ? ನಿನ್ನೆ ನಡೆದ ಪರೀಕ್ಷೆ ಒಳಗ ತಪ್ಪೆಲ್ಲ ಆಗೈತಿ ಅಂತ ಕೇಳ್ತಿರಲ್ಲ, ಸಾಲು ಸಾಲು ತಪ್ಪಾಗೈತಿ. ಇದ್ರ ಹೊಣೆ ಯಾರು ಹೊರ್ತಾರು? ರಾಹುಲ್ ಗಾಂಧಿ ಅವರೇ, ಇದ್ರ ವಿರುದ್ಧವಾಗಿನೂ ಪ್ರೊಟೆಸ್ಟ್ ಮಾಡ್ತೀರೇನ್ ನೋಡ್ರಿ. ನೀಟ್ ಪೇಪರ್ ಲೀಕ್ ಆಗಿದ್ದೇ ತಡ ಏನ್ ಎಲ್ಲರೂ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಬೇಡಿದ್ದು. ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಕ್ರಿಯೇಟ್ ಮಾಡಿ ಜಂತರ್ ಮಂತರ್ಕ್ ಬಂದು 20 ರಿಂದ 30 ದಿನ ತನಕ ಪ್ರೊಟೆಸ್ಟ್ ಮಾಡಿ ಕೊನೆಗೆ ಧರ್ಮೇಂದ್ರ ಪ್ರಧಾನ್ ಅವ್ರ ರಾಜೀನಾಮೆ ತಗೊಂಡೇ ಪ್ರತಿಭಟನೆಯನ್ನ ಮುಗಿಸಿದ್ರು. ಈ ಪ್ರತಿಭಟನೆ ನಡೀತಿದ್ದಂತಹ ಸಂದರ್ಭದಾಗ ಎಲ್ಲಾರು ದೇಶದಾಗ ಬೇರೆ ಬೇರೆ ಪಕ್ಷದವರು ನಾವು ಕೂಡ ಕಾಕ್ರೋಚ್ ಜನತಾ ಪಾರ್ಟಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದು. ಅದ್ರಾಗೂ ಮುಖ್ಯವಾಗಿ ನಮ್ಮ ಕರ್ನಾಟಕ ಕಾಂಗ್ರೆಸ್ನ ಪ್ರತಿಯೊಬ್ಬರು ಮಾಡಿದ್ರು. ಸ್ವತಃ DK ಶಿವಕುಮಾರ್ ಅವರು ಕೂಡ ಇದ್ರ ಬಗ್ಗೆ ಮಾತಾಡಿದ್ರು. ಆದ್ರ ಪ್ರಿಯಾಂಕ್ ಖರ್ಗೆ ಅವರು ಪ್ರತಿಭಟನೆ ಶುರುವಾದ ದಿನದಿಂದ ಮುಗಿಯೋ ತನಕ ಎಲ್ಲೇ ಪ್ರೆಸ್ ಮೀಟ್ ಹೋದ್ರು, ಯಾರೇ ಮೈಕ್ ಹಿಡ್ಕೊಂಡು ಕೇಳಿದ್ರು ಇದ್ರ ಬಗ್ಗೆ ಮಾತಾಡ್ತಿದ್ರು. ನೀಟ್ ಪ್ರಶ್ನೆ ಪತ್ರಿಕೆ ಹೊಣೆಯನ್ನ ಹೊರಲೇಬೇಕು ಕೇಂದ್ರ ಸರ್ಕಾರ. ನರೇಂದ್ರ ಮೋದಿ ಅವರು ಯಾಕಾಗಿ ಇನ್ನೂ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನ ತಗೊಂತಿಲ್ಲ, RSS ಅವ್ರಿಗೆ ಬೇಡ ಅಂತೆಲ್ಲ ಮಾತಾಡಿದ್ರು. ಧರ್ಮೇಂದ್ರ ಪ್ರಧಾನ್ ಅವರು ಅವರ ರಾಜೀನಾಮೆ ಪಡಿಲಿಕ್ಕೆ ಯಾಕೆ ಪ್ರಧಾನಮಂತ್ರಿಯವರು ಹೆದರ್ಕೋತಾ ಇದ್ದಾರೆ? ಏನು RSS ಅವರ ಇಂದ ಏನಾದರೂ ನಿರ್ದೇಶನ ಬಂದಿದೆಯಾ? ಈತ ನಮ್ಮ ಕಾರ್ಯಕರ್ತ, ಈತ ಒಬ್ಬ ಸ್ವಯಂ ಸೇವಕ, ಇವನಿಗೆ ರಕ್ಷಣೆ ಕೊಡಿ ಅಂತ ಬಂದಿದೆಯಾ? ಇದು ಪಾರದರ್ಶಕವಾಗಿ ಹೊಣೆಗಾರಿಕೆ ಇರುವಂಥ ಸರ್ಕಾರ ಅಂತ ಹೇಳ್ಬೋದಾ ನಾವು? ಕೇಳಿದ್ರಲ್ರಿ, ಎಂತ ಒಬ್ಬ ನಾಯಕ ನಮ್ಮ ಕರ್ನಾಟಕದಾಗಿದ್ದಾರ ಪ್ರಿಯಾಂಕ್ ಖರ್ಗೆ ಅವರು. ಸೇಮ್ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಕಾಕಾರ ಗುಣಗಳೇ ಇವರೊಳಗೆ ಬಂದಾವ. ಅನ್ಯಾಯವನ್ನ ಯಾವ ರೀತಿಯಾಗಿ ಎದುರಿಸಿದ್ರು, ಕೇಂದ್ರ ಸರ್ಕಾರ ಆಗಲಿ ಯಾರು ಬೇಕಾದ್ರಾಗ್ಲಿ ನ್ಯಾಯ ಎಲ್ರಿಗೂ ಒಂದೇ ಇರಬೇಕು ಅಂತ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ಲೇಬೇಕು ಅಂತ ಪಟ್ಟು ಹಿಡಿದಿದ್ರು. ಬರೀ ಮಾತಾಡೋದಷ್ಟೇ ಅಲ್ಲ, ಒಳಗೆ ಏನೇನೆಲ್ಲ ನಡೀತಿರಬಹುದು ಅಂತ ಇಮ್ಯಾಜಿನೇಷನ್ ಮಾಡಿ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಸರ್ಕಾರ ನೈತಿಕ ಹೊಣೆಯನ್ನ ಹೊರಲೇಬೇಕು ಅಂತ ಹೇಳಿದ್ರು. ಆದ್ರ ಪ್ರಿಯಾಂಕ್ ಖರ್ಗೆ ಸಾಹೇಬ್ರು ಯಾವಾಗ ತಾವು ನೈತಿಕ ಹೊಣೆಯನ್ನ ಹೊರಬೇಕಾದ ಸಂದರ್ಭ ಬಂತೋ ಆವಾಗ ಏನ್ ಮಾತಾಡಿದ್ರು? ಯಾಕೆ ಹಿಂಗೆ ಹೇಳ್ತೀನಿ ಅಂದ್ರೆ, ನಿನ್ನೆ ಏನು ಪೊಲೀಸ್ ಪೇದೆ ನೇಮಕಾತಿ ಎಕ್ಸಾಮ್ ಇತ್ತು ನೋಡ್ರಿ ಕರ್ನಾಟಕದಾಗ, KEA ಅವ್ರು ಇದನ್ನ ನಡೆಸ್ತಾರ. ಅದ್ರಾಗೇನೋ ಅನ್ಯಾಯ ಆಗೈತಿ, ಎಕ್ಸಾಮ್ ಲೇಟ್ ಆಗೈತಿ, ತಪ್ಪು ನಡೆದೈತಿ ಅಂತ ಸುದ್ದಿ ಬಂತು ಬಿಜಾಪುರದಿಂದ. ಎಷ್ಟೋ ವಿದ್ಯಾರ್ಥಿಗಳು ಎಕ್ಸಾಮ್ ಕೂಡ ಬರೀಲಿಲ್ಲ. ಇದ್ರ ಹೊಣೆಗಾರಿಕೆ ಹೊರ್ತೀರೇನ್ರಿ ಖರ್ಗೆ ಸಾಹೇಬ್ರೆ ಅಂತ ಪತ್ರಕರ್ತರು ಕೇಳೋ ಪ್ರಶ್ನೆಗೆ ಖರ್ಗೆ ಸಾಹೇಬ್ರು ಏನಂದ್ರು ನೋಡ್ರಿ. ನೀವು ರಾಜೀನಾಮೆ ಕೊಡಬೇಕು ಅಂತ RSS ಆಗ್ರಹ ಮಾಡಿ ಮಾಡ್ಲಿ ಅಪ್ಪ, ಪ್ರತಿಭಟನೆ ಮಾಡ್ಲಿ. ಹೆಂಗೆ ಜಂತರ್ ಮಂತರ್ನಲ್ಲಿ 25 ದಿನ ಕೂತಿದ್ರಲ್ಲ ಹಂಗರ್ ಸ್ಟ್ರೈಕು, ಕೂತ್ಕೊಳ್ಳಿ, ನಾವು ಒಂದ್ಸರಿ ಲಾಠಿ ಚಾರ್ಜ್ ಮಾಡ್ತೀವಿ, ಅದಾದ್ಮೇಲೆ ನೋಡೋಣ ರಾಜೀನಾಮೆ ಕೊಡೋದ ಇಲ್ಲ ಅಂತ. PSI ಹಗರಣ ಆದಾಗ ಯಾರು ರಾಜೀನಾಮೆ ಕೊಟ್ಟಿದ್ರಲ್ರಿ? 6 ಸರಿ ಕೌನ್ಸಿಲ್ನಲ್ಲಿ ಮತ್ತೆ ಅಸೆಂಬ್ಲಿನಲ್ಲಿ ಹಗರಣನೇ ಆಗಿಲ್ಲ ಅಂದ್ರಲ್ಲ. ಹೂ ವಾಸ್ ದ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್? ಒಂದು IGP ಲೆವೆಲ್ ಆಫೀಸರು ಜೈಲಿಗೆ ಹಾಕಿದ್ರಲ್ಲ, ಅವಾಗ ಯಾರು ರಾಜೀನಾಮೆ ಕೊಟ್ಟಿದ್ರಿ ನೀವು? ಆಮೇಲೆ ಈ ಲೋಪನೇ ಆಗಿಲ್ಲ. ಲೋಪ ಏನಿದೆ ಅಂತ ತೋರಿಸ್ಬಿಡ್ಲಿ ವಿರೋಧ ಪಕ್ಷದ ನಾಯಕರು. ನಾನ್ ಯಾಕೆ ರಾಜೀನಾಮೆ ಕೊಡಬೇಕು, ನಾ ಯಾಕೆ ಹೊಣೆ ಹೊರಬೇಕು ಅಂತ. ಅನ್ಯಾಯ ಎಲ್ಲ ಆಗೈತಿ ತೋರಿಸ್ರಿ, ಅನ್ಯಾಯ ಆಗಿದ್ನ ತೋರಿಸಿ ಮಾತಾಡ್ರಿ. BJP ಅವ್ರ ಬಾಯ್ ಐತಿ ಅಂತ ಬರೀ ಮಾತಾಡಬ್ಯಾಡ್ರಿ ಅಂದ್ರು. ಅನ್ಯಾಯ ಆಗೈತಿ ತೋರಿಸ್ರಿ ಅನ್ನೋದು ಅಷ್ಟೇ ಅಲ್ರಿ, ಅರಗ ಜ್ಞಾನೇಂದ್ರ ಅವ್ರು ಕೊಟ್ರ, PSI ಹಗರಣ ನಡೀತಲ್ಲ ಬೊಮ್ಮಾಯಿ ಅವ್ರು ಕೊಟ್ರ ರಾಜೀನಾಮೆನಾ ಅಂತ ಕೇಳಿದ್ರು. ಅಲ್ಲ ಪ್ರಿಯಾಂಕ್ ಖರ್ಗೆ ಸಾಹೇಬ್ರೆ, ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೇಳಬೇಕಾದಾಗ ಕಾಂಗ್ರೆಸ್ ಸರ್ಕಾರದ ಅವಧಿ ಒಳಗ ಸಾಲು ಪೇಪರ್ ಲೀಕ್ ಆಗಿದ್ದು ಕೇಂದ್ರದಾಗ ಕಾಂಗ್ರೆಸ್ಸೇ ಇತ್ತು. ಅವಾಗ ಯಾರಾದ್ರೂ ರಾಜೀನಾಮೆ ಕೊಟ್ಟಿದ್ರೇನ್ರಿ? ಅದ್ ಹೆಂಗ್ ಧರ್ಮೇಂದ್ರ ಪ್ರಧಾನ್ ಅವ್ರು ಕೊಡ್ಬೇಕಾಯ್ತು? ಯಾಕಂದ್ರೆ ಅವಾಗ ಸ್ಟೂಡೆಂಟ್ಗಳು ಕೇಳಿದ್ರು. ಈಗಲೂ ಕೂಡ ಯಾರಿಗೆ ಅನ್ಯಾಯ ಆಗೈತೋ ಅದೇ ಯುವಕ ಯುವತಿಯರು ಕೇಳಲಿಕ್ಕತ್ತಾರ. ಸೊ ಕೊಡ್ಬೇಕಲ್ರಿ. ನೈತಿಕ ಹೊಣೆಗಾರಿಕೆ ಬಗ್ಗೆ ಮಾತಾಡಿದ್ದ ನೀವೇ ಹಿಂಗಂದ ಬಿಟ್ರ ನಿಮ್ಮನ್ನ ಹೀರೋ ಅಂತ ಕುಣಿಸಿದ ಮಂದಿ ಏನ್ ಅನ್ಕೋಬೇಕು? ಅವ್ರಿಗೊಂದು ನ್ಯಾಯ, ನಿಮಗೊಂದು ನ್ಯಾಯ ಏನ್ರಿ?
ಏನು ಅಂದ್ರಲ್ರಿ, ಎಲ್ಲಿ ಲೀಕ್ ಆಗೈತಿ, ಎಲ್ಲಿ ತಪ್ಪು ನಡೆದೈತಿ ತೋರಿಸ್ಕೊಡ್ರಿ ಅಂತ. ಸರ ಎಷ್ಟೋ ಕಡೆ ಹಾಲ್ ಟಿಕೆಟ್ ಸ್ಕ್ಯಾನೇ ಆಗಿಲ್ಲಂತ್ರಿ, ಇನ್ನು ಎಷ್ಟೋ ಕಡೆ ಬಯೋಮೆಟ್ರಿಕ್ ಆಗಿಲ್ಲಂತ್ರಿ, ಇನ್ನ ಎಷ್ಟೋ ಕಡೆ ಕ್ವಶನ್ ಪೇಪರು ಲೇಟ್ ಆಗಿ ಬಂದವಂತ. 10:00 ಚಾಲು ಆಗ್ಬೇಕಾಗಿದ್ದ ಎಕ್ಸಾಮ್ 11:00 ತನಕ ಶುರುನೇ ಆಗಿಲ್ಲ. ಕ್ವಶನ್ ಪೇಪರ್ಗೂ ಆನ್ಸರ್ ಪೇಪರ್ಗೂ ಕನೆಕ್ಟಿವಿಟಿನೇ ಇಲ್ಲಂತ, ನಂಬರ್ ಮಿಸ್ ಮ್ಯಾಚ್ ಆಗ್ಲಿಕ್ಕತ್ತಾವ. ಮತ್ ನೀವೇ ಹೇಳ್ತೀರಿ ಮಿಸ್ ಮ್ಯಾಚ್ ಆದ್ರೆ ಏನು ಪರವಾಗಿಲ್ಲ ಅಂತ. ನಾಳೆ ನಾ ಬರ್ದಿದ್ದ ಎಕ್ಸಾಮ್ ಇನ್ನೊಬ್ರು ಪಾಲಾದ್ರ ನಾ ಏನು ಮಾಡಬೇಕು? 3-4 ವರ್ಷ ಕೂತ್ ಓದಿರೋ ಯುವಕ ಯುವತಿಯರ ಪರಿಸ್ಥಿತಿ ಏನಾಗಬೇಕು? ನಿಮ್ಮ ಪ್ರಕಾರ ಸಾವಿರಾರು ಜನ ವಿದ್ಯಾರ್ಥಿಗಳು ಎಕ್ಸಾಮ್ ಬರ್ದಿಲ್ಲ ಅಂದ್ರ ಅದು ಅವ್ರ ತಪ್ಪು, ನಾವೇನ್ ಮಾಡೋಣ, ನಾವು ಹೋಗ್ಬೇಡ ಅಂತ ಹೇಳಿದ್ವಿ ಅಂತಿರಲ್ಲ. ಇಷ್ಟೆಲ್ಲ ತಪ್ಪುಗಳು ಯಾರಿಂದ ಆಯ್ತು? ಏನು ಎಕ್ಸಾಮ್ ಬರ್ಯಾಕೆ ಬಂದಿದ್ದವರಿಂದ ಆಯ್ತೋ, ಅವ್ರ ಮನೆಯವ್ರಿಂದ ಆಯ್ತೋ, ಏನು ಬೇರೆ ಯಾರಿಂದ ಆಯ್ತು? ಆಗಿದ್ದು ನಿಮ್ಮಿಂದ, ನಿಮ್ಮ ಸರ್ಕಾರದಿಂದ ತಾನ. ಮತ್ತು ಹೊಣೆ ಹೊರಬೇಕಾಗಿರೋದು ನೀವೇ. ನಿಮ್ಮ ಭಂಡತನ ಮೆಚ್ಕೋಬೇಕು ಪ್ರಿಯಾಂಕ್ ಖರ್ಗೆ ಸಾಹೇಬ್ರೆ, ಮೆಚ್ಕೊಳ್ಳೇಬೇಕು. ಯಾಕಂದ್ರ ಬೇರೆಯವ್ರ ಸರ್ಕಾರದಾಗ ಇದೆಲ್ಲ ಆದಾಗ ಅವ್ರು ಇದನ್ನೇ ಮಾಡಿದ್ರೇನು ಅಂತ ಪ್ರಶ್ನೆ ಮಾಡ್ತಿರಲ್ಲ. ಅದೇ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಕೇಳಬೇಕಾದ್ರೆ ಹೊಣೆಗಾರಿಕೆ 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 ಅಂತಿದ್ರಲ್ಲ, ಹೊರ್ರಿ ಈಗ ಹೊಣೆಗಾರಿಕೆನ. ಎಲ್ಲಾಗೈತಿ ಅಂತ ಕೇಳ್ಬೇಡ್ರಿ, ಸಾಕಷ್ಟು ಕಡೆ ಆಗೈತಿ, ಅದು ನಿಮಗೂ ಗೊತ್ತಿರ್ತೈತಿ. ಅದನ್ನ ಬಿಟ್ಟು ಈಗ ನಮ್ಮ ಸರ್ಕಾರ ಒಳ್ಳೇದು, ನಾವು ಆ ಥರ ಮಾಡಲ್ಲ ಅನ್ನುವಂಥ ಒಂದು ಭಂಡ ಧೈರ್ಯವನ್ನ, ಭಂಡತನವನ್ನ ತೋರಿಸಬೇಡ್ರಿ. ಕರ್ನಾಟಕದ ಯುವಕ ಯುವತಿಯರು ರೋಸಿ ಹೋಗ್ಯಾರ ನಿಮ್ಮ ಸರ್ಕಾರದ ಕೈಯಾಗ. KPSC ಹಗರಣ ಆಗ್ತೈತಿ, ಈ KE ಒಳಗಂತೂ ಸಾಲು ಸಾಲು ಅನ್ಯಾಯಗಳೇ ನಡೆದವ. 4-5 ವರ್ಷ ಕೂತು ಓದಿರೋ ವಿದ್ಯಾರ್ಥಿಗಳು ಧಾರವಾಡದಿಂದ ಈ ಫ್ರೀಡಂ ಪಾರ್ಕ್ ವರೆಗೂ ಪ್ರತಿಭಟನೆ ಮಾಡಿ ಮಾಡಿ ಸಾಕಾಗೈತಿ. ಮತ್ತೆ ಅದ್ರ ಮೇಲೆ ಹೇಳ್ತೀರಿ ಒಂದೊಂದು 20 ದಿನ ಹಂಗರ್ ಸ್ಟ್ರೈಕ್ ಮಾಡ್ರಿ, ಲಾಠಿ ಚಾರ್ಜ್ ಮಾಡಿಸಿ ಆಮೇಲೆ ಬೇಕಂತ ರಾಜೀನಾಮೆ ಕೊಡೋದು ಬಿಡೋದು ನೋಡ್ತೀನಿ ಅಂತಿರಲ್ಲ. ನೀಟ್ ಬಗ್ಗೆ ಮಾತಾಡ್ಬೇಕಾದ್ರ ವಿದ್ಯಾರ್ಥಿಗಳ ಮೇಲಿದ್ದ ನಿಮ್ಮ ಪ್ರೀತಿ ಪ್ರೇಮ ಅಷ್ಟೊಂದು ನೋವು ಈಗೆಲ್ಲೋಯ್ತು? ಕರ್ನಾಟಕದ ಯುವಕ ಯುವತಿಯರು ಸಂಬಂಧ ಬರಂಗಿಲ್ಲ ನಿಮಗೂ. ನೀವು ಕರ್ನಾಟಕದಾಗೆ ಇದ್ದೀರಿ, ಅವ್ರಿಗೋಸ್ಕರ ಕೆಲಸ ಮಾಡಾಕತ್ತೀರಿ ಅಂದ್ರೆ ಅವರ ಹೊಣೆನ ನೀವೇ ಹೊರಬೇಕು. ನೀಟ್ ವಿದ್ಯಾರ್ಥಿಗಳಿಗೋಸ್ಕರ ದೊಡ್ಡ ಧ್ವನಿಯಲ್ಲಿ ಮಾತಾಡೋದು, ಇಲ್ಲಿನ ವಿದ್ಯಾರ್ಥಿಗಳಿಗೆ ನಮಗ್ ಗೊತ್ತಿಲ್ಲ ಅನ್ನೋದು ಅಂದ್ರೆ ಯಾರೂ ನಂಬಂಗಿಲ್ಲ, ಯಾರೂ ಮೆಚ್ಚಂಗೂ ಇಲ್ಲ. ಮತ್ತೆ ಎಷ್ಟ್ ಚಂದ ಹೇಳ್ತೀರಿ ಬಾಗಲಕೋಟೆ, ಬಿಜಾಪುರ, ಅಲ್ಲಿ ಇಲ್ಲಿ ಒಂದಿಟ್ಟಿಟ್ಟು ಆಗೈತಿ ಅಂತ. ಅದು ಕೂಡ ನಿಮ್ಮದೇ ಕ್ಷೇತ್ರದಲ್ಲಿರುವ ಉತ್ತರ ಕರ್ನಾಟಕದ ಕಡೆ ಆಗಿರುವಂತ ಅನ್ಯಾಯ ಐತಿ. ನೀವಿನ್ನ ದೊಡ್ಡ ದನಿ ಒಳಗೆ ಹೊಣೆಗಾರಿಕೆನ ಹೊರಬೇಕು. ಅದನ್ನ ಬಿಟ್ಟು ಇನ್ನೊಬ್ಬರ ಮೇಲೆ ಎತ್ತಾಕಿ ತ್ಯಾಪಿ ಸಾರಿಸೋದು ಸರಿಯಲ್ಲ. ಹೆಂಗೋ ಪ್ರತಿಭಟನೆ ಮಾಡ್ರಿ ಅಂತ ನಿಮ್ಮ ಬೈಲಿ ನೀವೇ ಕೇಳಿರಿ. ಸೊ ನಾ ಈಗ ರಾಹುಲ್ ಗಾಂಧಿ ಅವ್ರನ್ನ ಕರಿತೀನಿ. ಹೆಂಗೂ ಜಂತರ್ ಮಂತರ್ದಾಗ ನಡೆದ ಪ್ರತಿಭಟನೆ ಪರವಾಗಿ ಮಾತಾಡಿದ್ದ ರಾಹುಲ್ ಗಾಂಧಿ ಅವರೇ ನರೇಂದ್ರ ಮೋದಿ ಅವರ ಮನೆ ಮುಂದೆ ಹೋಗಿ ಏನು ನ್ಯಾಯ ಬೇಕು ಅಂತ ಕೇಳಿದ್ರಲ್ಲ. ಕರ್ನಾಟಕದ ಯುವಕ ಯುವತಿಯರಿಗಾಗಿ ಬರ್ರಿ. ನೀವು ಹೆಂಗು ಯುವರಾಜ ಇದ್ರಿ, ಯುವಕ ಯುವತಿಯರಿಗಾಗಿ ಧ್ವನಿ ಎತ್ರಿ. ಒಂದು 20 ದಿನ ನೀವು ಉಪವಾಸ ಸತ್ಯಾಗ್ರಹ ಮಾಡ್ತಿರೋ ನೋಡ್ರಿ. ಯಾರಿಗೋಸ್ಕರ ಅಂದ್ರ ಪ್ರಿಯಾಂಕ್ ಖರ್ಗೆ ಅವರ ರಾಜೀನಾಮೆಗೋಸ್ಕರ. ಕರೆಕ್ಟ್ ಅಲ್ಲ, ನೀವು ಪ್ರಿಯಾಂಕ್ ಖರ್ಗೆ ಅವರ ರಾಜೀನಾಮೆಯನ್ನ ಕೇಳೋದಿಲ್ಲ. ಯಾಕಂದ್ರ 3 ಹೊತ್ತು RSSಗೆ ಬೈಕೋತ ತೆಗಳ್ಕೋತ ಇರೋರಂದ್ರೆ ನಿಮಗ ಪ್ರೀತಿ, ಫೇವ್ರೇಟ್. ಸೊ ನೀವು ಪ್ರಿಯಾಂಕ್ ಖರ್ಗೆ ಅವರ ರಾಜೀನಾಮೆನ ಕೇಳೋದಿಲ್ಲ. RSSನ ಬೈದವರು ರಾಹುಲ್ ಗಾಂಧಿ ಆಪ್ತರು ಅಂತ ಆಯ್ತು ಒಂದು ಮಾತು. ಅದನ್ನ ಪ್ರೂವ್ ಮಾಡ್ಬೇಕಲ್ಲ ನೀವು ಕೇಳೋದಿಲ್ಲ. ಈಗ ಏನು ಮಾಡಬೇಕು? ವಿದ್ಯಾರ್ಥಿಗಳು ಪಾಪ ಬಂದು ಪ್ರತಿಭಟನೆ ಮಾಡ್ಲಾರ್ದ ದಾರಿ ಇಲ್ಲ. ಸ್ವತಃ ಗೃಹ ಸಚಿವರೇ ಹಿಂಗೆ ಹೇಳಿರ್ಬೇಕಾದ್ರೆ ಪಾಪ ವಿದ್ಯಾರ್ಥಿಗಳಿಗೆ ಬೇರೆ ದಾರಿ ಏನೈತಿ?